तन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्तिः 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 यस्माज्जातं जगत्सर्वं यस्मिन्नेव प्रलीयते येनेदन्धार्यते चैव तस्मै ज्ञानात्मने नमः ईरिमे गुरुभिः पूर्वं पदवाक्यप्रमाणतः व्याख्याताः सर्ववेदान्तास्तान्नित्यं प्रणतोऽस्म्यहम् तैत्तिरीयकसारस्य मयाचार्यप्रसादतः विस्पष्टार्थरुचीनां हि व्याख्येयं सम्प्रणीयते ನಿನ್ನೆ 73ನೇ ಭಾಷ್ಯ ಭಾಗ ಆಗಿತ್ತು. ಏನಾಗಿತ್ತು? ಜ್ಞಾನಾಪೇಕ್ಷಿತವಾದ ಕರ್ಮದಿಂದಲೂ ಮೋಕ್ಷವಿಲ್ಲ ಅಂತ. ಅವನು ಕೇವಲ ವಿಷದಧಿ ಜ್ವರಕ್ಕೂ ಮರಣಕ್ಕೆ ಕಾರಣವಾಗಿದ್ರು ಮಂತ್ರಶರ್ಕರದಿಂದ ವಿಶೇಷ ಫಲ ಕೊಡುವ ಹಾಗೇನೆಯೇ ಕೇವಲ ಕರ್ಮದಿಂದ ಅನಿತ್ಯ ಫಲವಾಗುವುದಾದರೂ ಉಪಾಸನಾ ಸಹಿತವಾಗಿರುವ ಕರ್ಮದಿಂದ ಮೋಕ್ಷ ಫಲ ಆಗಬಹುದಲ್ಲ ಅಂತಂದ. ಇಲ್ಲಪ್ಪ, ಆರಭ್ಯವಾದದ್ದು ನಿತ್ಯವಾಗಲ್ಲ. ಶಾಸ್ತ್ರ ಯಾವತ್ತು ಜ್ಞಾಪಕ ಅಷ್ಟೇ, ನಿತ್ಯತ್ವವನ್ನು ಉಂಟು ಮಾಡೋದಿಲ್ಲ. ನಿತ್ಯತ್ವಕ್ಕೆ ಅನಿತ್ಯತ್ವವನ್ನು ಉಂಟು ಮಾಡಲ್ಲ, ಅನಿತ್ಯಕ್ಕೆ ನಿತ್ಯತ್ವವನ್ನು ಉಂಟು ಮಾಡಲ್ಲ ಶಾಸ್ತ್ರ. ಬರೀ ಶಾಸ್ತ್ರ ಜ್ಞಾಪಕ ಅಂತ ಹೇಳ್ತಾ ಶಾಸ್ತ್ರ ಏನೂ ಹೊಸ ಕಾರಕವಲ್ಲ ಅಂತ ಮುಗಿಸಿದ್ರು. ಈಗ ಇನ್ನೊಂದು ವಿಚಾರ. ಏತೇನ ವಿದ್ಯಾಕರ್ಮಣೋ ಸಂಹತಯೋ ಮೋಕ್ಷಾರಂಭಕತ್ವಂ ಪ್ರತ್ಯುಕ್ತಂ. ಗುರುಗಳೇ ಮಂತ್ರದ ನಂಬರ್ ಗುರುಗಳೇ ಪೇಜ್ ನಂಬರ್ 97 ನಂದಲೇ 91 ಅಂತೆ. ಭಾಷ್ಯ ಭಾಗ 74 ಪೇಜ್ ಕೇಳ್ತಿರೋದು. ನಿಮ್ ಭಾಷ್ಯ ಅದೆಯಾ? ನಿನಗೆ ನಿಲ್ಬೋದು. ಅವ್ರು ಕೇಳ್ತಿರೋದು ಏನು ಅದಕ್ಕೆ ಪೇಜ್ ಮೇಲೆ ಕೇಳ್ತಿದ್ದಾರೆ. ಅಲ್ಲಯ್ಯ, ಅವ್ರು ಕೇಳ್ತಿರೋದು ಉತ್ತರ ಕೊಡ್ತೀಯ, ನಿಂದಿಷ್ಟ ಉತ್ತರ ಕೊಡ್ತೀಯ? ಅವ್ರು ಕೇಳಿದ್ ಮಂತ್ರ ಗುರುಗಳೇ. ಮಂತ್ರ ಇಲ್ಲೇ ಚರ್ಚೆ ಇದು. ಮಂತ್ರ ವಿಷಯವೇ ಇಲ್ಲ ಇಲ್ಲಿ. ಅವರು ಮಂತ್ರದ ನಂಬರ್ ಏನು ಅಂತ ಕೇಳಿದ್ರು. ಭಾಷ್ಯ ನಂಬರ್ಗಳೇ. ಭಾಷ್ಯಕ್ಕೆ 74 ನಂಬರು, ಪೇಜಿಗೆ 71 91. ನೋಡಿ, ಈ 75% ಕರ್ಮ 25% ಜ್ಞಾನ ಅಂತಂದ್ರೆ ಆಗಲ್ಲ. ನೆನ್ನೆ ಆಯ್ತು. 50-50 ಮಾಡ್ಕೊಂಡ್ರೆ ಅದರಿಂದಲೂ ಆಗಲ್ಲ ಅಂತ ಇದ್ದಾರೆ ಇವತ್ತು. ವಿದ್ಯಾಕರ್ಮಗಳು ಸಂಹತಯೋ ಅಂದ್ರೆ 50-50 ವಿದ್ಯಾಕರ್ಮ ಇಟ್ಕೊಂಡು ಅನುಷ್ಠಾನ ಮಾಡಿದ್ರೆ ಮೋಕ್ಷಾರಂಭವಾಗಬಹುದಲ್ಲ ಅಂದ್ರೆ ಅದು ಆಗಲ್ಲ ಕಣಯ್ಯ. ಹೆಂಗೂ ನೀ ಕರ್ಮ ತಗೊಂಡ್ಬರ್ತೀನಿ ಅಂದ್ರೆ ಆಗಲ್ಲ. ನಂದಷ್ಟೇ ಕರ್ಮ ಆಗಲ್ಲ, ಇದು ಆಗಲ್ಲ, ಏನು ಆಗಲ್ಲ, ಅದು ಸರಿಯಲ್ಲ, ಅದು ಹೊಂದಲ್ಲ, ಅದು ಆಗಲ್ಲ, ಅದು ಬೇಡ, ಅದು ತಪ್ಪು, ಅದು ಸರಿಯಲ್ಲ. ಇಷ್ಟೇ ನಾನು ಹೇಳ್ತೀನಿ. ಜ್ಞಾನ ಒಂದೇ. ಜ್ಞಾನ ಬಿಟ್ಟು ಏನ್ ಮಾಡಿದ್ರು ಆಗಲ್ಲ. ಅಷ್ಟೇ ನಂದು. ವಿದ್ಯಾಕರ್ಮಣಿ ಮೋಕ್ಷ ಪ್ರತಿಬಂಧ ಹೇತು ನಿವರ್ತಕೆ ಇದು ಚೇತ್. ಸ್ವಾಮಿ, ನಾನು ಉಂಟು ಮಾಡುತ್ತೆ ಅಂತ ಹೇಳ್ತಾ ಇಲ್ಲ. ವಿದ್ಯಾಕರ್ಮಗಳು ಮೋಕ್ಷಕ್ಕೆ ಏನು ಅಡ್ಡಿ ಇದೆಯೋ ಅಡ್ಡಿಯನ್ನು ತೆಗೆದುಹಾಕತ್ತೆ ಏನ್ ಮಾಡಬಹುದಲ್ಲ ವಿದ್ಯಾಕರ್ಮಗಳು. ಅಡ್ಡಿ ಯಾವುದೋ? ಅಜ್ಞಾನ. ಅಜ್ಞಾನವೆಂಬ ಅಡ್ಡಿಯನ್ನ ಮೋಕ್ಷ ಕರ್ಮ, ಅದು ಜ್ಞಾನ ಕರ್ಮಗಳು, ಉಪಾಸನಾ ಕರ್ಮಗಳು ತೆಗೆದುಹಾಕತ್ತೆ ಯಾಕೆ ಮಾಡ್ಬೋದು? ಚೆನ್ನಾಗಿ ದೇವತೋಪಾಸನೆ ಮಾಡ್ತಾ ದೇವತೆ ಆಗ್ಬಿಡ್ತಾನೆ. ಹಾಗೆ ಬ್ರಹ್ಮೋಪಾಸನೆ ಮಾಡ್ತಾ ಬ್ರಹ್ಮ ಆಗ್ಬಿಡ್ತಾನೆ. ಯಾಕಾಗ್ಬಾರ್ದು? ಆಕಿಡಿಗೆ ಅಗ್ನಿಹೋತ್ರ ಮಾಡ್ತಿರ್ತಾನೆ, ಕರ್ಮ ಮಾಡ್ತಿರ್ತಾನೆ. ಹಾಗೆ ಅಷ್ಟೇ ತೀವ್ರವಾಗಿ ಅಹಮಸ್ತಿ ಪರಂಬ್ರಹ್ಮ ಅಹಮಸ್ತಿ ಪರಂಬ್ರಹ್ಮ ಸರ್ವ ದುಃಖ ವಿನ್ಮುಕ್ತ ಚೈತನ್ಯಾತ್ಮಕೋಹಂ ಅಂತ ಮಾಡ್ತಾ ಇರ್ತಾನೆ. ಆ ಭಾವನೆ ಮಾಡ್ತಾ ಕರ್ಮವನ್ನು ಮಾಡ್ತಾ ಬ್ರಹ್ಮ ಆಗ್ಬಿಡ್ತಾನೆ. ಇವಾಗ ಏನ್ ಹೇಳಿ? ಮೋಕ್ಷಕ್ಕಿರುವಂತಹ ಅಡ್ಡಿಯಾಗಿರುವಂತಹ ಅಜ್ಞಾನವನ್ನ ಜ್ಞಾನ ಕರ್ಮಗಳು ಕೂಡಿಸ್ಕೊಂಡು ತೆಗೆದುಹಾಕ್ಬಿಡುತ್ತೆ ಅಂತ ಅರ್ಥ ಮಾಡಬಹುದಲ್ಲ ಅಂದ್ರೆ ನಾ ಕರ್ಮಣಃ ಫಲಾಂತರ ದರ್ಶನೋ. ಅದಾಗಲ್ಲ ಕಣ. ಯಾಕೆ ಸಾಯ್ತೀಯೋ? ಕರ್ಮಕ್ಕೆ ಬೇರೆ ಫಲ ಕಂಡಿದೆ ಕಣೋ. ಕರ್ಮಕ್ಕೆ ಏನ್ ಫಲ ಇದೆ ಅದನ್ನ ಕರ್ಮ ಕೊಡ್ಬೇಕೆ ಹೊರತು ಕರ್ಮಕ್ಕೆ ಯಾವ್ದು ಫಲವೇ ಅಲ್ಲವೋ ಅದನ್ನ ಹೆಂಗ ಕರ್ಮ ಕೊಡುತ್ತೆ?
ಸಾರ್ ಬರೀ ಕರ್ಮ ಅಲ್ಲ, ಕರ್ಮ ಜ್ಞಾನ ಎರಡು ಸೇರ್ಕೊಂಡಿದೆ. ಬೇರೆ ಫಲ ಆಗಲ್ಲ, ಆದ್ರೂ ಆಗಲ್ಲ. ಯಾಕಪ್ಪ ಅಂದ್ರೆ ಆಗಲ್ಲ, ಅದರಿಂದ ಆಗಲ್ಲ. ಉತ್ಪತ್ತಿ ಕರ್ಮಣ ಉತ್ಪತ್ತಿ ಸಂಸ್ಕಾರ ವಿಕಾರ ಆಪ್ತಯೋ ಹಿ ಫಲಂ ಕರ್ಮಣೋ ದೃಶ್ಯತೆ. ವಿಪತ್ತಿ ಸಂಸ್ಕಾರ ವಿಕಾರ ಆಪ್ತಯೋ ಹಿ ಫಲಂ ಕರ್ಮಣೋ. ನೋಡಪ್ಪ, ಉಪಾಸನೆಯೂ ಒಂದು ಕರ್ಮವೇ, ಮಾನಸಿಕ ಕರ್ಮ. ಅಗ್ನಿಹೋತ್ರ ಆದ್ರೂ ದೇಹೇಂದ್ರಿಯ ಕರ್ಮ. ಒಟ್ಟು ಎಲ್ಲವೂ ಕರ್ಮವೇ. ಕರ್ಮಕ್ಕೆ ನಾಲ್ಕೇ, ಇಲ್ಲ ಹುಟ್ಟತ್ತೆ, ಇಲ್ಲ ಪಡ್ಕೋಬಹುದು, ಇಲ್ಲ ಸಂಸ್ಕಾರ, ಇಲ್ಲ ವಿಕಾರ. ಉತ್ಪತ್ತಿ ಆಪ್ತಿ ಸಂಸ್ಕಾರ ವಿಕಾರ. ಮೋಕ್ಷ ನಾಲ್ಕಲ್ಲಿ ಒಂದೂ ಅಲ್ಲ. ಮೋಕ್ಷ ಹುಟ್ಟಲ್ಲ, ಮೋಕ್ಷ ಪಡೆಯೋದಲ್ಲ, ಮೋಕ್ಷ ಚೇಂಜ್ ಮಾಡೋಕ್ಕಾಗಲ್ಲ. ಮೋಕ್ಷಕ್ಕೆ ದೋಷವನ್ನು ತೆಗೆದಾಗೋದು, ಗುಣ ಹಾಕೋದು, ಅದು ಮಾಡೋಕ್ಕಾಗಲ್ಲ. ಸಂಸ್ಕಾರ ಮಾಡೋಕ್ಕಾಗಲ್ಲ. ಪಾಯಸಕ್ಕೆ ಸಂಸ್ಕಾರ ಮಾಡ್ಬೋದು. ವೆನಿಲಾ ಹಾಕಿ, ಏಲಕ್ಕಿ ಹಾಕಿ, ಲವಂಗ ಹಾಕಿ, ತುಪ್ಪ ಹಾಕಿ, ಚೆನ್ನಾಗಿ ಒಗ್ಗರಣೆ ಹಾಕಿ, ದ್ರಾಕ್ಷಿ ಗೋಡಂಬಿ ಹಾಕಿ ಚಪ್ಪರಿಸ್ಬೇಡಿ ಸಾರ್. ಚೆನ್ನಾಗಿ ಮಾಡಿ ಪಾಯಸ, ಗಸಗಸೆ ಪಾಯಸ ಮಾಡ್ಬೋದು. ಸಂಸ್ಕಾರ ಇಲ್ಲ, ಅದೆಲ್ಲ ಮಾಡ್ತಾ ಇಲ್ಲ, ಬರೀ ಮಾತು. ಬೋಂಡಾಗೆ ಚಪ್ಪಿಸ್ತಾ ಇದ್ರಿ, ಪಾಯಸ ಚಪ್ಪಿಸಲ್ಲ. ಬಿಡಿ, ಆಗಲಿ. ಉತ್ಪತ್ತಿ ಸಂಸ್ಕಾರ ಆಪ್ತಿ ವಿಕಾರ ಇಷ್ಟೇ ಕರ್ಮದ ಫಲ. ನಾಲ್ಕಕ್ಕೂ ಸೇರಿಲ್ಲ ಮೋಕ್ಷ, ಆದ್ರಿಂದ ಆಗಲ್ಲ. ಉತ್ಪತ್ತಿ ಆದ ಫಲ ವಿಪರೀತಷ್ಟ ಮೋಕ್ಷ. ವಿಪರೀತ ತುಂಬಾ ಬಿಟ್ರೆ ಉತ್ಪತ್ತಾದ ಫಲ ವಿಪರೀತ ಎಲ್ಲ ತುಂಬಾ ದರ್ಶಕರು ಹೊಂದಲ್ಲ. ಉತ್ಪತ್ತಿ ಆಪ್ತಿ ಮುಂತಾದ ಫಲಕ್ಕೆ ವಿರುದ್ಧವಾದದ್ದು ಮೋಕ್ಷ ಅಂತ ಹೊಂದುತ್ತೆ. ಇದರ ವಿಪರೀತ ಉತ್ಪತ್ತಿಯ ಮುಂತಾದ ಫಲಕ್ಕಿಂತ ತುಂಬಾ ಜಾಸ್ತಿ ಇದು ಅಂತ ಅರ್ಥ ಮಾಡ್ಬಿಟ್ರೆ ವಿಪರೀತ ಅದು ಹೊಂದಲ್ಲ. ಅದು ವಿರುದ್ಧ ಅನ್ನೋದೇ ಹೊಂದೋದು. ಉತ್ಪತ್ತಿ ಆದಿನ ಆಪ್ತಿ ಸಂಸ್ಕಾರ ವಿಕಾರ. ಜ್ಞಾಪಕ ಮಾಡ್ಕೊಂಡು ಮಾರಾಯ, ನಾಲ್ಕಾಲದಲ್ಲಿ ನಾವು ಆಪ್ತಿ ಸಂಸ್ಕಾರ್ಯ ವಿಕಾರ್ಯ. ಉತ್ಪತ್ತಿ ಆಪ್ತಿ ಸಂಸ್ಕಾರ ವಿಕಾರ ಮಾಡ್ಕೋಬಹುದು. ಏನ್ ಗುರು ಏನ್ ಹೇಳ್ತಿದ್ರಪ್ಪ, ಉತ್ಪತ್ತಿ ಆಪ್ತಿ ಸಂಸ್ಕಾರ ವಿಕಾರ ಅಂತ ಹೇಳಿದ. ಅಷ್ಟು ಜ್ಞಾಪಕ ಇದೆ ಗುರುಕುಲ ಇದ್ದಾಗ ಅಂತ. ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೆ ಪಾಠ ಹೇಳ್ಬೇಕಾದ್ರೆ ಇಷ್ಟು ಹೇಳ್ತಿದ್ದು ಅದೊಂದು ಹೇಳು ಸಾಕು. ನಮ್ ಗುರು ಇದನ್ನು ಹೇಳ್ತಿ ಪದೇ ಪದೇ ಇದೊಂದು ಹೇಳ್ತಿದ್ರು. ಮೋಕ್ಷ ನಾಲ್ಕಕ್ಕೂ ಸೇರಿಲ್ಲ ಅಂತ ಅಂತಿದ್ರು. ಕರ್ಮದ ಫಲ ನಾಕೆ ಅಂತ ಹೇಳ್ತಿದ್ರು. ಇದೇನೋ ನಂಗೂ ಅರ್ಥ ಆಗಿಲ್ಲ, ನೀವು ಅರ್ಥ ಮಾಡ್ಕೊಳ್ರಪ್ಪ ಅಂತ ಮೊಮ್ಮಕ್ಕಳಿಗೆ ಹೇಳ್ಕೊಡು. ಉದಾಹರಣೆ ಕೊಡುವಂತ ಇದ್ದಾರೆ. ಹುಟ್ಟಿದ್ದಕ್ಕೆ ಉದಾಹರಣೆ ಉದಾಹರಣೆ ಇದೆ. ಹಂಗಲ್ಲ ಕಡೆ ಗಡಿಗೆ ಹುಟ್ಟತ್ತೆ, ಹಂಗೆ ಹೇಳ್ಕೊಟ್ಮೆ ಹೇಳ್ತಾನೆ. ಗಡಿಗೆ ಇನ್ನೊಂದು ಹೇಳೋ, ಗಡಿಗೆ ಹುಟ್ಟಿ ಇನ್ನೊಂದು ಹುಟ್ಟತ್ತೆ ಹೇಳೋ, ಗೊತ್ತಿಲ್ಲ. ಮಗು ಹುಟ್ಟತ್ತ ಏನ ಮಾರಾಯ, ಏನ್ ಹುಟ್ಟದ ಹೇಳ. ಮೊಬೈಲ್ ಇದೇ ಹೇಳಿದ್ರು, ಹೇಳ್ಬೇಡ. ಮಗು ಹುಟ್ಟದ ಮನುಷ್ಯ ಆಯ್ತು. ಆಪ್ತಿ ಇರಪ್ಪ ಏನ್ ಹೇಗೆ ಅದು ಹೇಳ್ಬೇಕು. ಇಲ್ಲೇ ಪಡ್ಕೊಳ್ಳೋದು. ಸಂಸ್ಕಾರ ಪಾಯಸ ಒಂದೇನಾ, ನೀನ್ ಹಿಂದ್ಯಾಳ ಸಂಸ್ಕಾರ. ಕಬ್ಬಿಣ ಎಷ್ಟು ಹಿಡಿದಿದ್ರೆ ತುಕ್ಕಲ ತೆಗೆಯೋದು, ಬಣ್ಣ ಹೊಡೆಯೋದು, ದೋಷ ಅಪನೇ ಗುಣಾಧಾನ ಎರಡು. ಹಳೆ ಉಜ್ಬೇಕು, ಹೊಸ ಬೈಟ್ ಹೊಡ್ಬೇಕು. ಆಮೇಲೆ ವಿಕಾರ ವಿಕಾರ ಆಗಲ್ಲ. ವಿಕಾರ ಮಾಡೋದು ಹಾಗೆ ಮೋಸ ಮಾಡೋದು ಹಾಗೆ. ಅದೇ ಮುಂದಕ್ಕೆ ಹೋಗ್ತಾರೆ. ನಮ್ಮ ಅಣ್ಣಯ್ಯ ಅಂದ್ರೆ ಜೀಜೆ ಕಟ್ರಿ ಒಂದು ಹೊಳೆಯಲ್ಲ. ನಾಳೆ ಭಾನುವಾರ ಆದ್ರೆ ನೆನ್ನೆಗೆ ನಾಳೆ ಭಾನುವಾರ ಆದ್ರೆ ನೆನ್ನೆಗೆ ನಾಳೆ ಆದ್ರೆ ನೆನ್ನೆಗೆ ಇವತ್ತು ಭಾನುವಾರ ಆದ್ರೆ ನಾಳೆ ಏನು ಪ್ರಶ್ನೆ ಅಂತೆ.
ನೆನ್ನೆಗೆ ಇವತ್ತು ಭಾನುವಾರವಾದ್ರೆ ನಾಳೆ ಏನು ಅಂತ ಕೇಳ್ತಾ ಇದ್ದಾರೆ. ನಾಳೆ ಏನೋ ಇವತ್ತು ಅದಲ್ಲ, ನೆನ್ನೆಗೆ ಇವತ್ತು ನೆನ್ನೆಗೆ ಹಾಗೆ ನೆನ್ನೆಗೆ ನಾಳೆ ಆಗಿದ್ರೆ ಇವತ್ತು ಭಾನುವಾರ. ನೆನ್ನೆಗೆ ನಾಳೆ ಆಗ್ಬೇಕು ಯಾವುದೋ ಒಂದು ವಾರ. ನೆನ್ನೆಗೆ ನಾಳೆ ಆಗಿದ್ರೆ ಇವತ್ತು ಭಾನುವಾರ ಆಗ್ಬೇಕಾಗಿತ್ತು ಅಂತ. ಹಾಗಾದ್ರೆ ಯಾವ ವಾರ ಅದು ಅಂತ ಕೇಳ್ತಾ ಇದ್ದಾರೆ. ಅದು ಯಾವ ವಾರ ಅದು? ನೆನ್ನೆಗೆ ನಾಳೆ ಆಗ್ಬೇಕಾಗಿದ್ದೆ ಇವತ್ತು ಭಾನುವಾರ ಆಗ್ಬೇಕಾಗಿತ್ತಂತೆ. ನೆನ್ನೆಗೆ ನಾಳೆ ಯಾವುದು? ಭಾನುವಾರ. ಭಾನುವಾರ. ನೆನ್ನೆಗೆ ನಾಳೆ ಭಾನುವಾರ. ನೆನ್ನೆಗೆ ನಾಳೆ ಲೆಕ್ಕ ಹೇಳೋದ್ರಲ್ಲಿ ಏನೋ ತಪ್ಪಾಗ್ತಿದೆ ಅಲ್ಲಿ. ಅದಿಲ್ಲ, ನೆನ್ನೆಗೆ ಅದೇನೋ ಹೇಳಪ್ಪ. ಹಾ, ಮುಂದಕ್ಕೆ ಹೋಗೋಣ. ಉತ್ಪತ್ತಾದಿ ಫಲಕ್ಕೆ ವಿಪರೀತವಾಗಿದೆ ಮೋಕ್ಷ. ಗತಿಶ್ರುತೆ ಆಪ್ಯ ಆಯ್ತು ಚೇತ್. ಸ್ವಾಮಿ, 4 ಒಂದು ಅಲ್ಲ ಅಂದಲ್ಲ. ಯಾಕಲ್ಲ? ಗತಿ ಶ್ರುತಿಗೆ ಮೋಕ್ಷ ಆಪ್ಯವೇ. ಹೋಗಿ ಮೋಕ್ಷ ಪಡ್ಕೊಳ್ಳೋದೆ. ಯಾಕೆ ಮೋಕ್ಷ ಪಡ್ಕೊಳ್ಳೋದಲ್ಲ ಅಂತಿದ ನೀವು? ಯಾಕೆಂದ್ರೆ ಸೂರ್ಯದ್ವಾರೇಣ ತೀವ್ರಜಾ ಪ್ರಯಾಂತಿ ತಯೋರ್ಧಮಾಯನ್ನ ಮೃತತ್ವಮೇತಿ ಇತ್ಯೇವಮಾದಿ ಗತಿ ಶ್ರುತಿಭ್ಯ ಪ್ರಾಪ್ಯೋ ಮೋಕ್ಷ ಇತಿ ಚೇತ್. ಶ್ರುತಿ ಹೇಳ್ತಾ ಇದೆ ಗತಿ ಮೂಲಕವಾಗಿ ಮೋಕ್ಷ ಪಡ್ಕೊಳ್ಳೋದು ಅಂತ. ಸೂರ್ಯದ್ವಾರದಿಂದ ಅವರು ಹೋಗ್ತಾರೆ, ವಿರಜರಾಗಿ ಹೋಗ್ತಾರೆ. ಯತ್ರಾಮೃತ ಪುರುಷೋ ಹ್ಯವ್ಯಯಾತ್ಮ, ಅವ್ಯಾತ್ಮನಾದ ಪುರುಷನು ಎಲ್ಲಿದಾನೋ ಅಲ್ಲಿಗೆ ಸೂರ್ಯದ್ವಾರದಿಂದ ಹೋಗ್ತಾರೆ. ಅವ್ಯಾತ್ಮ ಅಂದ್ರೆ ಯಾರ? ಪರಮಾತ್ಮನ. ತಯೋರ್ಧ್ವಮಾಯನ್ ಅಮೃತತ್ವಮೇತಿ. ಅಮೃತತ್ವವನ್ನು ಹೊಡೆಯೋದೇನೋ ಮೋಕ್ಷವೇ. ಅಂದ್ರೆ ಗತಿಶ್ರುತಿಯಿಂದ ಮೋಕ್ಷ ಪ್ರಾಪ್ಯ ಅಂತ ಆಗಿದೆಯಲ್ಲ. ನೀವು ಅಲ್ಲ ಅಲ್ಲ ಅಂತೀರಲ್ಲ, ನಿಮಗೆ ಅರ್ಥವಾಗಿಲ್ವಲ್ಲ ಶ್ರುತಿ? ಏನ್ ಹೀಗೆ ಮಾಡ್ತಿದ್ದೀರಲ್ಲ ಅಂದ. ಈ ಶ್ರುತಿಗಳಿಂದ ಮೋಕ್ಷ ಪ್ರಾಪ್ಯ ಅಂತ ನಾ ಸರ್ವಗತತ್ವ ಅಲ್ಲಯ್ಯ. ಮೋಕ್ಷ ಎಲ್ಲಿಲ್ಲಯ್ಯ? ಯಾವುದಲ್ಲಯ್ಯ? ಮೋಕ್ಷ ಸ್ವರೂಪನಾದ ಆತ್ಮನು ಸರ್ವಗತ, ಸರ್ವಾತ್ಮ ವ್ಯಾಪಿ, ಸರ್ವವ್ಯಾಪಿಯಾಗಿದೆ. ಸರ್ವವ್ಯಾಪಿಯಾಗಿರೋದನ್ನು ಪಡ್ಕೊಳ್ತೀನಿ. ಆಕಾಶನ ಪಡ್ಕೊಳ್ತೀಯಾ? ಆಕಾಶನ ಪಡ್ಕೊಳ್ಳೋದಕ್ಕೆ ವಿಮಾನದಲ್ಲಿ ಹೋಗ್ತೀಯ ಅಮೆರಿಕಾಗೆ? ಯಾಕೆ? ಇಲ್ಲ. ಮತ್ತೆ ಎಲ್ಲ ಕಡೆ ಎಲ್ಲ ಇಲ್ಲೇ ಆಕಾಶಲ್ಲೇ ಇರೋ ನಾವು. ವಿಮಾನದಲ್ಲಿ ಹೋಗಿ ಪಡ್ಕೋಬೇಕಾಗಿದೆ ಆಕಾಶವನ್ನ. ಗಂತಭಿಷ್ಟ ಅನನ್ಯತ್ವ. ಹೋಗೋರು ಯಾರಿದ್ದಾರೆ ಅವರ ಸ್ವರೂಪಕ್ಕಿಂತ ಬೇರೆಯಾಗಿಲ್ಲ ಮೋಕ್ಷ. ಹೋಗುವಂಥವರ ಸ್ವರೂಪವಾಗಿ ಕೂತ್ಕೊಂಡ್ಬಿಟ್ಟಿದೆ. ಅನನ್ಯವಾಗಿರೋದ್ರಿಂದಲೂ ಮೋಕ್ಷವು ಪ್ರಾಪ್ಯವಲ್ಲ, ಪಡೆಯುವಂಥದ್ದಲ್ಲ. ಆಕಾಶಾದಿ ಕಾರಣತ್ವ ಸರ್ವಗತಂ ಬ್ರಹ್ಮ. ಆ ಸರ್ವಗತವಾದ ಬ್ರಹ್ಮವು ಆಕಾಶಾದಿಗಳಿಗೂ ಕಾರಣ, ಪಂಚಭೂತಕ್ಕೂ ಕಾರಣ. ಅದನ್ನೆಂತ ಪಡೆಯಕ್ಕೆ ಹೋಗ್ತೀರಾ? ಅದನ್ನೆಲ್ಲಿ ಹೋಗ್ತೀರಾ? ಅದು ಬೇರೆ ಕಡೆ ಇಲ್ಲವೇ ಇಲ್ಲ. ಅದು ಸ್ವರೂಪವಿದೆ. ಬ್ರಹ್ಮ ವ್ಯತಿರಿಕ್ತಾಶ್ಚ ಸರ್ವೇ ವಿಜ್ಞಾನಾತ್ಮಾನಃ. ಎಲ್ಲಾ ಜೀವರುಗಳು ಬ್ರಹ್ಮಕ್ಕಿಂತ ಬೇರೆ ಅಲ್ಲದವರ. ಯಾರು ಬೇರೆ ಆಗಿರೋರೇ ಅಲ್ಲ. ಎಲ್ಲ ಎಷ್ಟು ಕೋಟಿ ಜೀವರಾಶಿಗಳಿದಾರೋ ಎಲ್ಲಾ ಜೀವರುಗಳು ಬ್ರಹ್ಮಕ್ಕಿಂತ ಬೇರೆ ಅಲ್ಲದೇ ಇರುವಂತಹ ಸ್ವರೂಪದವಾಗಿದ್ದಾರೆ. ವ್ಯತಿರಿಕ್ತರು. ವಿಜ್ಞಾನಾತ್ಮ ಅಂತ ಪಡ್ಕೋಬೇಕು. ತನ್ನ ಸ್ವರೂಪ ಆಗಿದ್ಮೇಲೆ ಬ್ರಹ್ಮ ಮೋಕ್ಷ ಅದು ಪಡ್ಕೊಳ್ಳೋ ಬರೋದಲ್ಲ ಅದು. ಅಥೋ ನಾಪ್ಯೋ ಮೋಕ್ಷ. ಆದ್ರೆ ಮೋಕ್ಷವು ಪಡೆಯತಕ್ಕದ್ದಲ್ಲ, ಪಡೆಯಬೇಕಾದದ್ದಲ್ಲ, ಪಡೆಯೋದಕ್ಕಾಗಲ್ಲ. ಪಡೆದ ಮೋಕ್ಷ ಅಲ್ಲ, ಪಡೆಯುವಂಥದ್ದಲ್ಲ ಅದು. ಗಂತು ಅನ್ಯತ್ ವಿಭಿನ್ನ ದೇಶಂಚ ಭವತಿ ಗಂತವ್ಯಂ. ಹೋಗುವಾತನಿಗೆ ಗಂತವ್ಯ ಅನ್ನೋದು ಬೇರೆ ದೇಶದಲ್ಲಿ ಇರುವಂಥದ್ದಾಗಿರ್ಬೇಕು. ಅವಾಗಲೇ ಗಂತವ್ಯ ಹೊಂದತ್ತೆ. ನಾನು ಮತ್ತೂರು ಹೋಗ್ಬೋದು ಹೊಂದತ್ತೆ. ಇಲ್ಲಿಂದ ಮತ್ತೂರು ಹೋಗ್ಬೇಕು ಅಂದ್ರೆ ಕಾರ್ ತಗೊಂಡೋ ಬಸ್ ತಗೊಂಡೋ ರೈಟ್ ತಗೊಂಡೋ ಎಲ್ಲ ಹೋಗ್ಬೇಕು. ನನಗಿಂತ ಬೇರೆ ಮತ್ತೂರು, ನಾನು ಮತ್ತೂರಲ್ಲ. ಆದ್ರೆ ಮತ್ತೂರು ಹೋಗೋದು ಹೊಂದತ್ತೆ. ಮೋಕ್ಷ ನನ್ನ ಸ್ವರೂಪ ಆದಾಗ ಹೋಗೋದಂತ ಬರುತ್ತೆ. ಹೋಗುವಾತನ ಸ್ವರೂಪ ಸ್ವರೂಪ ಕೂತ್ಕೊಂಡ್ಬಿಟ್ಟಿದೆ. ನಿಹಿ ಏನೀವ ಅವ್ಯತಿರಿಕ್ತಂ ಯತ್ ತತ್ ತೇನೀವ ಗಮ್ಯತೆ. ಯಾವುದು ಯಾವುದರನ್ನೇ ಯಾವುದಕ್ಕೆ ಬೇರೆ ಅಲ್ಲವೋ. ಬೆಂಕಿ ಬಿಸಿಯನ್ನು ಹೊಂದಿತು, ಸೂರ್ಯನು ಬೆಳಕನ್ನು ಹೊಂದಿದನು. ಏನು ಹೊಂದಕ್ ಬೇರೆ?
ಆರೋಗ್ಯವನ್ನು ಪಡ್ಕೊಂಡ, ಆರೋಗ್ಯ ಬೇರೆ ಕಡೆ ಪಡ್ಕೊಂಡ. ಯಾವ ಆರೋಗ್ಯವು ಇವನ ಸ್ವರೂಪವೇ ಆಗಿದೆಯೋ ಅದು ಅನಾರೋಗ್ಯದಿಂದ ಮುಚ್ಚೋದಂತಾಗಿ ಅನಾರೋಗ್ಯ ಹೋದ್ಕೊಳ್ಳೇನೆಯೇ ಆರೋಗ್ಯ ತೋರ್ಕೊಳ್ಳುತ್ತೆ ಅಷ್ಟೇ. ಯಾವುದರೊಡನೆಯೇ ಯಾವನು ಅವ್ಯತಿರಿಕ್ತರೋ ಅನನ್ಯನೋ ಅದರೊಡನೆ ಅವನು ಅದನ್ನು ಹೊಂದೋದು ಪಡ್ಕೊಳ್ಳೋದು ಅನ್ನೋದು ಇರೋದಿಲ್ಲ ಅಲ್ವೇ ಅಂತ ಇದ್ದಾರೆ. ಅನನ್ಯತ್ವ ಪ್ರಸಿದ್ಧಿಷ್ಟ ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ್ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಇತ್ಯೇವಮಾದಿ ಶ್ರುತಿ ಸ್ಮೃತಿ ಶತೇಭ್ಯಃ ಒಂದೇ ಕೊಟ್ಟಿದ್ದು. ನಮಗಿಂತ ಬೇರೆ ಎಲ್ಲದ್ದಾಗಿದೆ ಬ್ರಹ್ಮ ಅನನ್ಯತ್ವ. ಯಾರೋ ತಿಳಿವಾತನು ಯಾರಿದ್ದಾರೆ, ಜೀವರು ಯಾರಿದ್ದಾರೆ, ಜೀವರಿಗಿಂತ ಬೇರೆ ಎಲ್ಲದ್ದಾಗಿದೆ, ಬೇರೆ ಪ್ರಸಿದ್ಧಿಯಾಗಿದೆ ಶಾಸ್ತ್ರದಲ್ಲಿ. ಎಲ್ಲಿ ಅದು ಆ ಬ್ರಹ್ಮವು ಸೃಷ್ಟಿ ಮಾಡಿ ತಾನೇ ಪ್ರವೇಶ ಮಾಡ್ತು, ಅದನ್ನೇ ಪ್ರವೇಶ ಮಾಡ್ಬಿಡ್ತು. ಯಾವುದನ್ನು ಸೃಷ್ಟಿ ಮಾಡ್ತೋ ಸೃಷ್ಟಿ ಮಾಡಿದ್ರೊಳಗಡೆ ಪ್ರವೇಶ ಮಾಡ್ಬಿಡ್ತು. ಕ್ಷೇತ್ರಜ್ಞನಾಗಿ ತೋರ್ತಾ ಇದ್ನಲ್ಲ ಜೀವ, ಅದು ನಾನು ತಿಳ್ಕೊಳ್ಳಯ್ಯ ಅರ್ಜುನ ಅಂಥೇಳಿ ಎಲ್ಲಾ ಜೀವರುಗಳ ಪರಮಾರ್ಥ ಸ್ವರೂಪ ಪರಬ್ರಹ್ಮ ಅಂತ ಹೇಳ್ತಾ ಇದೆ. ಯಾರು ಪರಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ ಹೇಳ್ತಾ ಇದೆ. ಪರಮಾತ್ಮಗಿಂತ ಬೇರೆ ಇನ್ನೊಂದು ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದೆ. ಸಮಸ್ತವು ಪರಮಾತ್ಮ ರೂಪ ಅಂತ ಹೇಳ್ತಾ ಇದೆ. ಇನ್ನು ಪಡ್ಕೊಳ್ಳೋದು ಅಂತ ಬಂತು, ಅದನ್ನ ಹೋಗಿ ಸೇರೋದು, ಪಡ್ಕೊಳ್ಳೋದು, ಪಡೆಯೋದು ಅದೆಲ್ಲ ಅರ್ಥವೇ ಇಲ್ಲ. ದೇವದ ನೂರಾರು ಶ್ರುತಿ ಸ್ಮೃತಿಗಳನ್ನು ಗೊತ್ತಾಗುತ್ತೆ. ಹಾಗಾದ್ರೆ ಗತ್ತೀಶ್ವರ್ಯಾದಿ ಶ್ರುತಿ ವಿರೋಧ ಆಯ್ತು ಚೇತ್. ಗತ್ಯೈಶ್ವರ್ಯಾದಿ ಶ್ರುತಿ ವಿರೋಧ ಇತಿ ಚೇತ್. ನೀವ್ ಹೇಳ್ತಿರೋದು ಗತಿಶ್ರುತಿ ವಿರೋಧ. ಸೂರ್ಯದ್ವಾರ ದೇವರಜಾ ಪ್ರಯಾಂತಿ ತಯೋರ್ಧ್ವಮಾಯನ್ ನಮ್ದು ಯಾಕೆ ಹೇಳ್ಬೇಕಾಗಿತ್ತು? ಮೋಸ ಮಾಡ್ತಾ ಇದ್ದೀವಿ ಶ್ರುತಿ. ಅಲ್ಲಿ ಪಿತೃಲೋಕ ಕಾಮ ಭವತಿ ಅಥವಾ ಏಕದಾ ಭವತಿ ತ್ರಿದಾ ಭವತಿ ಐಶ್ವರ್ಯವನ್ನ ಅಣಿಮಾದಿಗಳನ್ನು ಹೇಳ್ತಾ ಇದೆಯಲ್ಲ, ಅದ ಸುಳ್ಳ? ಯಾಕೆ ಹೇಳ್ತೋ? ಇಲ್ಲೇ ಇದ್ದದ್ದಾಗಿದ್ರೆ, ನಾವೇ ಆಗಿದ್ಬಿಟ್ಟಿದ್ರೆ ನಮ್ಗೆ ಯಾಕೆ ಏಕಧ ದ್ವಿಧ ತ್ರಿಧ ಬಹುಧ ಪಂಚಧ ಏಕಧ ಷಡ್ಧ ಸಪ್ತಧ ಬರೋಲ್ಲ? ಒಬ್ಬರೇ ಹತ್ತತ್ತಾಗಿದ್ದೆ ಚೆನ್ನಾಗಿರ್ತಿತ್ತು. ನಾನು ಹತ್ತಾಗ್ಬಿಟ್ಟಿದ್ದೆ. ಬೆಂಗಳೂರು 10 ಕಡೆಯಲ್ಲಿ ಅಟ್ಟ ಟೈಮ್ ಪಾಠ ಮಾಡ್ಬಿಡ್ತಿದ್ದೆ ಎಲ್ಲಾ ಕಡೆಯಿಂದ. ನಿಮ್ಗೆ ಅದೇ ಜಯನಗರದಲ್ಲಿ, ಚಾಮರಾಜಪೇಟೆಯಲ್ಲಿ, ಮಲ್ಲೇಶ್ವರದಲ್ಲಿ, ಆಮೇಲೆ ಬಸವೇಶ್ವರದಲ್ಲಿ, ಎಲ್ಲಾ ಕಡೆಯಲ್ಲೂ ಭಾಷೆ ಪಾಠ ಮಾಡ್ತಾ ಕೂತ್ಬಿಡ್ತಿದ್ದೆ. ಹತ್ತಾಗ್ಬಿಟ್ಟಿದ್ದೆ. ಎಷ್ಟು ಚೆನ್ನಾಗಿರ್ತಿತ್ತು. ಒಂದೇ ಮಾಡ್ಬಿಟ್ಟೆ ನಮ್ಮನ್ನ. ಹಾಗೆಯೇ ನಮ್ಗೆ ಇಲ್ಲಿಯೇ ಮೋಕ್ಷ ಸಿಗೋದಾಗಿದ್ದೆ ಸೂರ್ಯದ್ವಾರದಿಂದ ಹೋಗ್ಬೇಕು ಅಂತ ಯಾಕೆ ಹೇಳ್ಬೇಕಾಗಿತ್ತು? ಸುಳ್ಳು ಹೇಳ್ತಾ ಇದೆಯಲ್ಲ ಅಂದ್ರೆ ಅಥಾಪಿಸ್ಯ ಪೂರ್ವಪಕ್ಷಿಯೇ ಹೇಳ್ತಿದ್ದಾನೆ. ಹೀಗಿರಬಹುದು. ಯದಿ ಅಪ್ರಾಪ್ಯೋ ಮೋಕ್ಷ ತದಾ ಗತಿಶ್ರುತಿ ರಾಮ್ ಸಹ ಏಕಧಾ ಸ ಯದಿ ಪಿತೃಲೋಕ ಕಾಮಃ ಸ್ತ್ರೀಭಿರ್ವಾ ಯಾನಿರ್ವಾ. ಅಲ್ಲೂ ಇವರ ಬೇಕೆಂದು ಏನ್ರಿ ಇದು ಆಶ್ಚರ್ಯ! ಈ ಹೆಂಗಸರ ಕಾಟ ಅಲ್ಲೂ ತಪ್ಪಿದ್ದಾರೆ ಶ್ರೀಬಿರೇ ಆಗಿ. ಇತ್ಯಾದಿ ಶ್ರುತೀನಾಂಚ ಕೋಪಸ್ಯ ಅಲ್ಲೂ ಇವ್ರು ಅಲ್ಲಿ ಅವ್ರಲ್ಲೇ ಆಟಪ್ಪ. ಏನಪ್ಪ ಶ್ರುತಿ ಬಿಡೋದಿಲ್ಲ ಹೆಂಗಸರನ್ನ, ಯಾಕಪ್ಪ? ಭಾರಿ ಮಹಾಶ್ರುತಿಗೆ ಇಲ್ಲಿ ಕಾಟವಂತೆ ಅಲ್ಲಿ ಆಟವಂತೆ. ನೋಡಿ ಮಗಳು ಹೆಂಗಿದೆ ನೋಡಿ. ಎಲ್ಲ ಆಟ ಆಡ್ಬಿಟ್ಟು ಇವಾಗ ಕಾಟ ಅಲ್ಲಿ ಆಟ ಅಂತ ಇದ್ದಾರೆ. ಅಲ್ಲಿ ಬರೀ ಭೋಗ ಅಂತೆ ನೋಡಿಮ್ಮ. ಅಲ್ಲಿ ಏನು ಸಿಲಿಂಡರು ಮತ್ತೆ ಸಾಮಾನು ಏನು ತರಬೇಕಾಗಿಲ್ಲ. ಅಲ್ಲಿ ಅಡಿಗೆ ಗಡಿಗೆ ಇಲ್ಲ. ಅಲ್ಲಿ ಕಾಟ ಇಲ್ಲ. ಅಲ್ಲಿ ಬರೀ ಆಟ. ಇಲ್ಲಿ ಕಾಟನೂ ಉಂಟು ಆಟದ ಜೊತೆಗೆ. ಏನು ಮಾಡೋಕ್ಕಾಗಲ್ಲ. ಅಲ್ಲ, ಮೋಕ್ಷ ಅಪ್ರಾಪ್ಯವಾಗಿದ್ರೆ ಆಗ ಗತಿಶ್ರುತಿಗಳಿದೆಯಲ್ಲ, ಅವನು 1 ಆಗ್ತಾನೆ, 3 ಆಗ್ತಾನೆ, 5 ಆಗ್ತಾನೆ, 7 ಆಗ್ತಾನೆ, 9 ಆಗ್ತಾನೆ, 100 ಆಗ್ತಾನೆ, 1000 ಆಗ್ತಾನೆ ಅಂತ ಇದು. ಆಮೇಲೆ ಅವನು ಪಿತೃಲೋಕವನ್ನು ಬಯಸಿದ್ರೆ ತಕ್ಷಣ ಪಿತೃಲೋಕ ಅವನು ಸಿಕ್ಬಿಡುತ್ತೆ ಅವನಿಗೆ. ಸ್ತ್ರೀಗಳೊಡನೆ, ಅಪ್ಸ ಸ್ತ್ರೀಗಳೊಡನೆ ಆಟ ಆಡ್ಕೊಂಡಿರ್ತಾನೆ, ಕುದಾಡ್ಕೊಂಡಿರ್ತಾನೆ, ಓಡಾಡ್ಕೊಂಡಿರ್ತಾನೆ, ಮಜಾ ಮಾಡ್ತಾ ಇರ್ತಾನೆ. ಯಾನೇ ಒಳ್ಳೆ ಕಿಂಕಿಣಿ ಇನ್ನು ಕೂಡಿಕೊಂಡಂತ ಒಳ್ಳೆ ಸಂಗೀತ ಧ್ವನಿಯನ್ನ ಮಾಡುವಂತಹ ರಸಗಳು ಹತ್ಕೊಂಡು ಸುತ್ತಲೂ ಅಪ್ಸಸ್ತಿಯನ್ನು ಕೂರಿಸ್ಕೊಂಡು ಅವ್ರನ್ನೇ ಚಾಂಟಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅಂತ ಹೇಳ್ತಲ್ಲ. ಏನ್ ಶ್ರುತಿ ಅಲ್ಲೂ ಇವರಿಲ್ಲೇ ಭೋಗ ಅನ್ನತ್ತಲ್ಲ, ಆಶ್ಚರ್ಯ ಆಗತ್ತಪ್ಪ. ಶ್ರುತಿ ಮಾತೆ ಅಂತಲ್ವಾ ಹೇಳೋದು, ಅದಕ್ಕೆ ಅಲ್ವಾ ಶ್ರುತಿ ಮಾತೆ. ಮಾತೆ ಅದನ್ನ ಹೆಂಗಸನ್ನ ಹೇಳ್ತಲ್ವ. ಹೊಸ ಅರ್ಥ ಇದಮ್ಮ, ಇದು ವಿಶೇಷ ಅರ್ಥ. ಇದೇ ಮೊದಲ ಶ್ರುತಿಗಳಿಗೆ ಕೋಪ ಬರುತ್ತಲ್ರಿ, ಅದು ಯಾವ್ದು ಇಲ್ಲ ಹೋಗೋದಿಲ್ಲ ಅಂತ ಅಂದ್ಬಿಟ್ರೆ ಅಂತ ಪೂರ್ವಪಕ್ಷಿ. ಕಾರ್ಯಬ್ರಹ್ಮ ವಿಷಯತ್ವ ತಾಸಾಂ
ಸೂರ್ಯದಾದಿಂದ ಹೋಗೋದು ಏಕದಾತ್ರದಾದು ಅದು ಕಾರ್ಯಬ್ರಹ್ಮ ವಿಷಯ, ಸಗುಣ ಬ್ರಹ್ಮ ವಿಷಯ, ಅಪರ ಬ್ರಹ್ಮ ವಿಷಯ, ಹಿರಣ್ಯಗರ್ಭ ಬ್ರಹ್ಮ ವಿಷಯ, ಸತ್ಯಲೋಕ ಬ್ರಹ್ಮ ವಿಷಯ. ಈ ಬ್ರಹ್ಮ ಅಲ್ಲ, ನಿರ್ಗುಣ ಬ್ರಹ್ಮ ಅಲ್ಲ, ನೇತಿ ನೇತಿ ಅಲ್ಲ. ಅದು ಇದು ಹೋಗಿ ಪಡೆಯುವಂತಹ ವಿಷಯ. ಕಾರ್ಯ ಹಿ ಬ್ರಹ್ಮಣಿ ಸ್ತ್ರೀಯಾದಯ ಸ್ಯುಃ ಕಾರಣೇ. ಕಾರ್ಯ ಬ್ರಹ್ಮದಿಂದ ಹೆಂಗಸರು ಎಲ್ಲ ಇರ್ತಾರೆ. ಅವರು ಸಾಮಾನ್ಯ ಹೆಂಗಸರಲ್ಲ, ಬಹಳ ಸ್ಪೆಸಿಫಿಕ್ಕು. ಎಲ್ಲ ಟೀನೇಜವರು, ಎಲ್ಲ ಅಪ್ಸಸ್ತ್ರೀಯರು, ಬಹಳ ಹಿಮಾರಾಮ ಸರಸಾಸ್ತೂರ್ಯ, ಬಹಳ ಆನಂದದಾಯವನು. ಜನರು ಟೆಂಪ್ಟ್ ಮಾಡೋದ್ರೆ ಶ್ರುತಿ ಭಾರಿ ಎಕ್ಸ್ಪರ್ಟ್ ಅಮ್ಮ. ಇವಾಗ ನೆಚ್ಕೊಂಡು ಹೋದ ಅಂದ್ರೆ ಅಲ್ಲೂ ಹೊಡ್ತಾನೆ. ಗಂಡಸಿಗೆ ಎಲ್ಲೂ ಹೊಡ್ತಾ ತಪ್ಪಿದ್ದಲ್ಲ, ಎಲ್ಲಾದ್ರೂ ಹೊಡ್ತಾನೆ ಅವನು. ಹೊಡ್ಸ್ಕೊ ಹೋಗು. ಇಲ್ಲಿ ಹೆಂಡತಿ ಅಂತ ಹೊಡ್ಸ್ಕೊ ಬೇಜಾರಿರ್ಬೇಕು, ಅಪ್ಸಸ್ಸಿ ಅಂತ ಹೊಡ್ಸ್ಕೊ ಹೋಗು. ಹಂಗ ಸ್ತ್ರೀ ಬಿರುವ ಯಾನಿ ಇಲ್ಲ, ಸ್ತ್ರೀಗಳಿಂದಲಾಗಲಿ ಯಾನಿಗಳಿಂದಲಾಗಲಿ ಅವನು ಓಡಾಡ್ಕೊಂಡಿರ್ತಾನೆ ಅಂತ ಹೇಳಿ ಕಾರ್ಯಬ್ರಹ್ಮದಲ್ಲಿ ಆಗತ್ಯ ಹೊರತು ಕಾರಣ ಬ್ರಹ್ಮದಲ್ಲಿ ಹೆಂಗಸೂ ಬರಲ್ಲ, ಗಂಡಸೂ ಬರಲ್ಲ, ಯಾರೂ ಬರಲ್ಲ. ಅಲ್ಲಿ ಯಾವ ಸರು ಇಲ್ಲ, ಹಸುರು ಇಲ್ಲ, ದೇವತೆಗಳು ಇಲ್ಲ, ಗಂಡಸರು ಇಲ್ಲ, ಹೆಂಗಸರು ಇಲ್ಲ. ಸರುಗಳ ಅವಕಾಶ ಇಲ್ಲ. ಸರುಗಳೆಲ್ಲ ಲೋಕದಲ್ಲಿ ಇರೋರು. ಏಕಮೇವ ದ್ವಿತೀಯಂ ಯತ್ ನಾನ್ಯತ್ ಪಶ್ಯತಿ ತತ್ಯೇನಕಂ ಪಶ್ಯೇತ್ ಇತ್ಯಾದಿ ಶ್ರುತಿಭ್ಯ. ಯಾಕಂಗಂತೀರಾ ಅಂದ್ರೆ ನೋಡು, ಆ ಕಾರಣ ಬ್ರಹ್ಮದಲ್ಲಿ ಎರಡೆಂಬುದಿಲ್ಲದ್ದು. ಅದು ಅದ್ವಿತೀಯವಾದ ಒಂದು, ಏಕಮೇವ ಅದ್ವಿತೀಯ. ಇನ್ನೊಂದನ್ನು ನೋಡೋದು ಕೇಳೋದು ಇತ್ಯಾದಿ ಅಲ್ಲಿ ಯಾವುದೂ ಇಲ್ಲ. ಎಲ್ಲಿ ನೋಡ್ತಾನೋ ಅದು ಅದು ಅವಿದ್ಯಾಕ್ಷೇತ್ರ ನಿಂದೆ ಮಾಡಿದೆ. ಅಲ್ಲಿ ಆತ್ಮಿಕತ್ವದಲ್ಲಿ ಯಾವುದನ್ನು ಏನು ತಾನೇ ಕಂಡಾನು ಅಂತ ಹೇಳಿ ಆಕ್ಷೇಪಣೆ ಮಾಡೋದ್ರ ಮೂಲಕ ಕಾರಣ ಬ್ರಹ್ಮದಲ್ಲಿ ಯಾವ ವ್ಯವಹಾರವೂ ಇಲ್ಲ, ಯಾವ ಲೋಕವೂ ಇಲ್ಲ, ಹೋಗೋದಿಲ್ಲ, ಪಡ್ಕೊಳ್ಳೋದು ಏನೂ ಇಲ್ಲ. ಅಲ್ಲಿ ನಿತ್ಯ ಪ್ರಾಪ್ತ, ಅದು ಆಗಲೇ ಸಿಕ್ಕಾಗಿರೋದು. ಇದು ಮಾತ್ರ ಉಂಟು. ಕಾರ್ಯ ಬ್ರಹ್ಮದಲ್ಲಿ ಎಲ್ಲ ಉಂಟು. ಹೋಗೋದು, ಪಡೆಯೋದು, ಪಡ್ಕೊಳ್ಳೋದು, ಅಲ್ಲಿ ಎಲ್ಲ ಅಲ್ಲೂ ಕೂಡ ಅವರೇ ಕಾಳು ಹಾಕಿರೋ ರೊಟ್ಟಿ ತಿನ್ನೋದು, ರೊಟ್ಟಿ ತಿನ್ಕೊಂಡೆಲ್ಲ ಮಾತಾಡ್ಕೊಂಡು ಇದು ಮಾಡ್ಕೊಳ್ಳೋದು. ಕಾರ್ಯಬ್ರಹ್ಮದವರೆಗೂ ಕಲ್ಪನೆ, ಅದರಿಂದ ಯಾರ್ಯಾರು ಏನೇನ್ ಬೇಕೋ ಕಲ್ಪನೆ ಮಾಡ್ಕೋಬಹುದು. ಅದು ಕಾರ್ಯಬ್ರಹ್ಮ ಭಾಷಣ ಮಾಡಿದ್ರೆ ಮಾಡ್ತಾರೆ. ಶ್ರುತಿಯೇ ಐದಂಬದೀಂ ಸರಹ ಶ್ರತ್ತ ಸೋಮಹವನಃ ಅಪರಾಜಿತಾಪು. ಹೆಂಗು ಅನ್ಯ ಮಾಡ್ತೇವೆ ಗೊತ್ತಮ್ಮ. ದಿನ ಅವರೇ ಕಾಳು ರೊಟ್ಟಿನೇ ಪಾರಕ್ಕೆ. ಇಲ್ಲ ಇಲ್ಲ, ಹಾಗೆ ದಪ್ಪ ದಪ್ಪ ಬೆಣ್ಣೆ ಹಾಕ್ತಾರೆ, ಅದಕ್ಕೆಲ್ಲ ಇದ್ದಿರುತ್ತೆ, ತುಂಬಾ ಚೆನ್ನಾಗಿರ್ತವೆ. ಅಲ್ಲಿ ಸರೋವರ ಮುಳುಗ್ಬಿಟ್ರೆ ಏನ್ ಹೇಳ್ಬೇಕು ಅಂತ ಅನ್ಸಲ್ಲ, ಹಂಗಿರ. ಇದ್ಯಾವಾಗ ಗೊತ್ತಾಯ್ತು ಗುರುಗಳೇ? ಶಾಂತ ಶ್ರುತಿ ಹೇಳ್ಕೊಡ್ತಾ ಇದೆ. ಶ್ರುತಿ ಹೇಳ್ಕೊಟ್ಟಿರೋದು, ನಾನು ಹೋಗಿಲ್ಲ. ನೀವು ಅಷ್ಟೊಂದು ವಿವರ್ಸಕ್ ನಾಳೆ ಕನ್ಸಲ್ ಬಂದ್ಬಿಡುತ್ತೆ. ಬಂದ್ಬಿಡುತ್ತಾ? ಅಷ್ಟೊಂದು ವಿವರ್ಸಕ್ ಹೋದ್ರೆ ನಾಳೆ ಕನ್ಸಲ್ ಬಂದ್ಬಿಡುತ್ತೆ. ಕನ್ಸಲ್ ಬಂದ್ಬಿಡುತ್ತಾ? ಅದು ನೋಡ್ಬೇಕು, ಕನ್ಸಲ್ಲಾದ್ರೂ ಸಹ ನೋಡಿದ್ರೆ ಸಮಾಧಾನ ಇರುತ್ತೆ. ಓ ಹೀಗಿತ್ತು ಅಂತ ಕ್ಯೂರಿಯಾಸಿಟಿ. ಸ್ತ್ರೀ ಬೀರುವ ಯಾರಿರುವ ಬೇಡ, ಬರೀ ಬಂದ್ಮೂಲಕ ಸಾಕು. ಬಂದು ಎಲ್ಲ ಬರುತ್ತೆ ಅಂದ್ರೆ ಹಾಗೆ ಆ ಬ್ರಹ್ಮಲೋಕವೂ ಬೇಡ. ಅರ್ಧ ಬೇಕು ಅರ್ಧ ಬೇಡ ಅಂದ್ರೆ ಆಗಲ್ಲ. ನೀ ಬೇಕು ಅಂದ್ರೆ ಪೂರ್ತಿ ಬೇಕು ಅನ್ಬೇಕು. ಹಾಗಾದ್ರೆ ಅರ್ಧ ಜಂತಿ ನ್ಯಾಯ ಅದ್ ಮಾಡೋ ಹಾಗಿಲ್ಲ. ಆದ್ರಿಂದ ಆ ಬ್ರಹ್ಮಲೋಕ ಬೇಡ ಅನ್ನೋದು ಬೆಸ್ಟ್. ಅಲ್ಲಿ ಹೋಗಿ ಅವ್ರ ಕೈ ಹಾಕೊಂಡು ಚಟ್ನಿ ಆಗೋದು ಬಂದು ಇಲ್ಲೇ ಇರೋದು ಬೆಸ್ಟ್. ಕತೆ ಗುರುಗಳೇ, ಅರ್ಜುನ ರಾಕ್ಷಸಿ ಹತ್ರ ಸಿಕ್ಕ. ಯಾರನ್ನ ಕರ್ಕೊಂಡೋಗೋದು? ಅರ್ಜುನ ಕರೆಕ್ಟು, ಸಿಗಾಕೊಂಡಲ್ಲ. ಹಾಗೆ ವಿರೋಧಾಚ ವಿದ್ಯಾಕರ್ಮಣೋ ಸಮುಚ್ಚಯಾನುಪತ್ತಿ. 11 ಆಯ್ತು. ವಿದ್ಯಾಕರ್ಮಣಿಗೆ ವಿರೋಧಿ ಅಂದ್ರೂ ಕೂಡ ಸಮುಚ್ಚಯ ಹೊಂದಲ್ಲ ಅಂತ ನಾಳೆ ದೊಡ್ಡ ಚರ್ಚೆ ಮಾಡ್ತಾ ಇದ್ದಾರೆ ಭಾಷಿಕರು. ಏನಪ್ಪ ಶನ್ನೋ ಮಿತ್ರಶ್ಯಂ ವರುಣಃ ಶನ್ನೋ